ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ಬಿಸಿಲು ಅನಿಸ್ತಾ ಇದೆ. ನೀರು, ಜ್ಯೂಸ್ ಐಟಮ್ಸ್ಗಳನ್ನ ಜಾಸ್ತಿ ಬೇಕು ಅನಿಸುತ್ತೆ. ನಾನೀಗ ತೋರಿಸ್ತಾ ಇರೋದು ಎಳ್ನೀರು ಜ್ಯೂಸು. ನಾವು ಯೂಶ್ವಲಿ ಎಳ್ನೀರು ಕುಡಿದ ಮೇಲೆ ಅದು ಉಳ್ಕೊಂಡಿರುತ್ತಲ್ಲ, ತೆಂಗಿನಕಾಯಿ ಅಥವಾ ಇದು ಗಂಜಿ ಆ ಥರ ಟೈಪ್ ಇರುತ್ತಲ್ಲ, ಅದನ್ನು ನಾವು ಬಿಸಾಕ್ತೀವಿ. ಸೊ ಅದನ್ನು ಬಿಸಾಕ್ತೀನಿ, ಅದರಲ್ಲೇ ಒಂದು ಜ್ಯೂಸ್ ಮಾಡೋದನ್ನು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಎಳ್ನೀರು ಕುಡಿಬೇಕಾದ್ರೆ ಗಂಜಿ ಕೇಳಿದ್ರೆ ಈ ಥರ ಪಲ್ಪ್ ಸಿಗುತ್ತೆ. ಎಳ್ನೀರು ಕುಡ್ದಾದ್ಮೇಲೆ ಈ ಥರ ಪಲ್ಪ್ ಸಿಗುತ್ತೆ. ಅದನ್ನು ನಾನು ತಗೊಂಡು ಬಂದಿದ್ದೀನಿ. ಅದರಲ್ಲಿ ಈಗ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಚಿಕ್ಕ ಕಪ್ ಆಗೋಷ್ಟು ಪಲ್ಪ್ ಸಿಕ್ಕಿದೆ ನನಗೆ. ತುಂಬ ಎಳೆಯದು, ಇದು ತುಂಬ ಸ್ಮೂತಾಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಜೀರಿಗೆ ಪುಡಿ, ಚಾಟ್ ಮಸಾಲ ಏನು ಬೇಕಾದರೂ ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಏಲಕ್ಕಿನ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೈಸ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಈ ಥರ ಜ್ಯೂಸು ಬಾಯಿಗೆ ರುಚಿ ಕೊಡೋದಲ್ಲದೆ ದೇಹಕ್ಕೂ ತಂಪು ಕೊಡುತ್ತೆ. ದಯವಿಟ್ಟು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ನಿಮ್ಗೆ ಇನ್ನೂ ರುಚಿ ಬೇಕು ಅಂತಂದರೆ ನಾನು ಆವಾಗಲೇ ಹೇಳ್ದಾಗೆ ಹುರಿದಿಟ್ಕೊಂಡಿರೋ ಜೀರಿಗೆ ಪುಡಿನ ಇಲ್ಲಿಗೆ ಸೇರಿಸ್ಕೊಳ್ಳಿ, ಅಥವಾ ಚಾಟ್ ಮಸಾಲ ಬೇಕಾದರೆ ಸೇರಿಸ್ಕೊಳ್ಳಿ. ಎಳ್ನೀರು ಕುಡ್ದಾದ್ಮೇಲೆ ಉಳ್ಕೊಂಡಿರೋ ತೆಂಗಿನಕಾಯಿ ಪಲ್ಪ್ ಅಂದರೆ ಎಳೆಯೋದಿರುತ್ತಲ್ಲ, ಅದನ್ನು ತಿಂದಿದ್ದವರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ.